ಆಕಾಶವಾಣಿ ಮೈಸೂರು. ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಈ ಯೋಜನೆಯಿಂದ ಸಣ್ಣ ಹಾಗೂ ಅತಿ ಸಣ್ಣ ರೈತರ ಭವಿಷ್ಯವಾಗಲಿದೆ ಸುರಕ್ಷಿತ. 60 ವರ್ಷ ವಯಸ್ಸಿನಿಂದ 3,000 ರೂಪಾಯಿಗಳ ಮಾಸಿಕ ಪಿಂಚಣಿ ನಿಶ್ಚಿತ. 18ರಿಂದ 40 ವರ್ಷದೊಳಗಿನ ರೈತರು 55ರಿಂದ 200 ರೂಪಾಯಿವರೆಗಿನ ಮಾಸಿಕ ಕಂತು ಪಾವತಿಯೊಂದಿಗೆ ಯೋಜನೆಗೆ ಪ್ರವೇಶ ಪಡೆಯಬಹುದು. ಯೋಜನೆಗೆ ಸರ್ಕಾರ ನೀಡಲಿದೆ ಸಮಪಾಲು. ಯೋಜನೆಯ ಲಾಭ ಪಡೆಯಲು ಹತ್ತಿರದ ಜನಸೇವಾ ಕೇಂದ್ರಕ್ಕೆ ಭೇಟಿ ನೀಡಿ ಹೆಸರನ್ನು ನೋಂದಾಯಿಸಬಹುದು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ನೀಡುತ್ತಿದೆ ಅನ್ನದಾತರ ಪರಿಶ್ರಮಕ್ಕೆ ಪಿಂಚಣಿಯ ಮೂಲಕ ಆರ್ಥಿಕ ಭದ್ರತೆ. ಮಿಲೇಗಾ ಪೆನ್ಷನ್ ಕಾ ಸಹಾರ, ಕಶಕ್ ನಾ ಹೋಗಾ ಬೇಸಹಾರ, जुड़ेगा खुशियों से नाता, कटेगा सुख से बुढ़ापा, सुरक्षित होगा अन्नदाता, सुरक्षित होगा अन्नदाता. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿಯಲ್ಲಿ ರೇಷ್ಮೆ ಆಧಾರಿತ ಸಮಗ್ರ ಕೃಷಿಯ ಪ್ರಾಮುಖ್ಯತೆ ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಕೆಆರ್ ನಗರ ತಾಲೂಕು ಹೆಬ್ಬಾಳು ಹೋಬಳಿ ಡಿಕೆ ಕೊಪ್ಪಲು ಗ್ರಾಮದ ಕೃಷಿಕ ದಂಪತಿ ಕೆಎಸ್ ಹಿರಣ್ಣಯ್ಯ ಮತ್ತು ಆರ್.ಟಿ. ರುಕ್ಮಿಣಿ. ರುಕ್ಮಿಣಿ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಹಿರಣ್ಣಯ್ಯ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ರುಕ್ಮಿಣಿ ಅವರೇ, ನಿಮ್ಮ ಹುಟ್ಟೂರು ಯಾವುದು? ನಮ್ಮ ಹುಟ್ಟೂರು ರುದ್ರಪಟ್ಟಣ, ಅರಕಲಗೂಡು ತಾಲೂಕು, ಹಾಸನ ಜಿಲ್ಲೆ. ರುದ್ರಪಟ್ಟಣನೇನಾ ಅಥವಾ? ರುದ್ರಪಟ್ಟಣನೇ. ಹೌದಾ, ಓಕೆ. ನಿಮ್ಮ ತಂದೆ ತಾಯಿ ರೈತರಮ್ಮ? ರೈತರು. ಜಮೀನು ಎಷ್ಟಿತ್ತು? ನಮಗೆ ಸುಮಾರು 4 ಎಕರೆ ಗದ್ದೆ ಇತ್ತು, ಒಂದು 4 ಎಕರೆ ಹೊಲ ಇತ್ತು, 2 ಎಕರೆ ತೋಟ ಇತ್ತು. ನೀವೆಷ್ಟು ಜನ ಮಕ್ಕಳು? ನಾವು 3 ಜನ ಹೆಣ್ಮಕ್ಳು, 3 ಜನ ಗಂಡು ಮಕ್ಕಳು. ನೀವೇ ಮೊದಲನೇವರಾ? ಇಲ್ಲ, ನಾನೇ ಕೊನೆಯವಳು. ಏನು ವಿದ್ಯಾಭ್ಯಾಸ ರುಕ್ಮಿಣಿ ಅವರೇ? ನಂದು PUC. ಎಲ್ಲಿ ಓದಿದ್ರಿ? ನಾವು ರುದ್ರಪಟ್ಟಣದಲ್ಲೇ ಓದಿದ್ದು. ಹೌದಾ, ಜಮೀನು ರುದ್ರಪಟ್ಟಣದಲ್ಲೇ ಇತ್ತು. ಓಕೆ. ವ್ಯವಸಾಯದ ಕೆಲಸ ಏನಾದ್ರು ಮಾಡ್ತಾ ಇದ್ರಾ? ವ್ಯವಸಾಯ ಏನಿಲ್ಲ, ಹಿಂಗೆ ಮರಿ ಮೇಯಿಸ್ತಾ ಇದ್ರು ನಮ್ಮ ತಂದೆಯವರು. ಸ್ವಲ್ಪ ಸಪೋರ್ಟ್ ಆಗಿದ್ದೆ. ಹೌದಾ, ಓಹೋ. ತಂದೆನೇ ರೇಷ್ಮೆ ಬೆಳೆಗಾರರು? ತಂದೆನೇ ರೇಷ್ಮೆ ಬೆಳೆಗಾರರು. ಹೇಗನ್ಸುತ್ತೆ ರೇಷ್ಮೆ ತಮಗೆ? ಪರವಾಗಿಲ್ಲ, ಅನುಕೂಲ ಇದೆ ಅದರಿಂದ. ಮದುವೆ ಆಗಿದ್ದು ಯಾವಾಗಲಮ್ಮ? ಮದುವೆ ಆಗಿದ್ದು 85. ಆವಾಗ ನಮ್ಮ ಹಿರಿಯಣ್ಣಯ್ಯ ಅವರು ರೈತರಾಗಿದ್ರ ಅಥವಾ ಬೇರೆ ಏನಾದ್ರು ಕಸುಬು ಮಾಡ್ತಾ ಇದ್ರ? ಅವರು ಚುಂಚಗಟ್ಟೆ ಫ್ಯಾಕ್ಟ್ರಿಲಿ ಇದ್ರು. ಆಮೇಲೆ ಸ್ವಲ್ಪ ಏನೋ ತೊಂದರೆಯಿಂದ ಮನೆಗೆ ಬಂದರು ಅವರು. ಓಕೆ. ಫ್ಯಾಕ್ಟ್ರಿಲಿ ಇದ್ದಾರೆ, ಏನು ಮದುವೆ ಮಾಡ್ಕೊಂಡ್ರ? ಏನಿಲ್ಲ, ಒಟ್ಟಿನಲ್ಲಿ ಅವರೇ ವಿದ್ಯಾವಂತರು ಅಂತ ಮದುವೆ ಮಾಡಿದ್ರು. ಓಕೆ. ಜಮೀನು ಎಷ್ಟಿದೆ ಈಗ ಗಂಡನ ಮನೆಯಲ್ಲಿ ತಮಗೆ? ಗಂಡನ ಮನೆಯಲ್ಲಿ ನಮಗೆ 4 ಎಕರೆ ಇದೆ. 4 ಎಕರೆ. ಏನು ಬೆಳೆ? ಅದರಲ್ಲಿ 2 ಎಕರೆ ಅದು ಮಾಡ್ತೀವಿ, ಉಪ್ಪಿನೆರ್ಲೆ ಹಾಕಿದ್ದೀವಿ. 1.5 ಎಕರೆ ಭತ್ತ ಬೆಳಿತೀವಿ. ಫಾರಂ ಹುಲ್ಲೆಲ್ಲ ಹಾಕ್ಕೊಂಡಿದ್ದೀವಿ. ಹಸು ಇದೆ ಮನೆಯಲ್ಲಿ? ಹಸು ಇದೆ. ಈಗ ಎಷ್ಟು ಮೊಟ್ಟೆ ತಾವು ಸಾಕೋದು ಆರಾಮಾಗಿ? ನಾವು ಒಂದು ಬ್ಯಾಚ್ 250-350. ಸೊಪ್ಪು ಒಂದೊಂದು ಸಾರಿ ಕೊರೆ ಟೈಮಲ್ಲಿ ಕಡಿಮೆ ಬರ್ತದಲ್ಲ, ಆಗ ಸ್ವಲ್ಪ 250-275 ಹಿಂಗೆಲ್ಲ ತಗೋತೀವಿ. ಈ ಸೊಪ್ಪು ಚೆನ್ನಾಗಿ ಬಂದಾಗೆಲ್ಲ 300-350 ತಗೋತೀವಿ. ಮಾರುಕಟ್ಟೆಗೆ ಹೋಗಿದ್ದೀರಮ್ಮ ಯಾವಾಗಲಾದರೂ? ಮಾರ್ಕೆಟಿಗೆ ಹೋಗಿಲ್ಲ ಸರ್. ಹೋಗ್ಬೇಕು ಅಂತ ಅನ್ನಿಸ್ಲಿಲ್ವಾ? ಇಲ್ಲ, ಹುಡುಗರೇ ಒಯ್ತಾರಲ್ಲ, ಹುಡುಗರು ನಮ್ಮ ಮನೆಯವ್ರು ಇದ್ದಾರಲ್ಲ, ಯಜಮಾನ್ರು ಇದ್ದಾರಲ್ಲ, ಅವ್ರು ಒಯ್ತಾರಲ್ಲ ಮನೇಲಿ. ಆಮೇಲೆ ಲೆಕ್ಕಾಚಾರ ಹಾಕಿ ದುಡ್ಡು ತಂದು ನಿಮಗೆ ಕೊಟ್ಬಿಡ್ತಾರ, ಇಲ್ಲ ಅವರೇ ಮಾಡಿಕತ್ತಾರ? ನಮಗೂ ಕೊಡ್ತಾರೆ. ಹೌದಾ, ಸರಿ. ಅದೆಲ್ಲ ಎಲ್ಲ ಒಂದೇ, ದುಡ್ಡಿನ ವ್ಯವಹಾರದಲ್ಲಿ ಎಲ್ಲ ಮಕ್ಕಳು ನಾವು ಎಲ್ಲ ಒಂದೇ ಅಲ್ವೇ? ಹೇಳಿ ಹಿರಿಯಣ್ಣವರೇ, ತಮ್ಮ ಬಗ್ಗೆ. ನಿಮ್ಮ ಊರು? ಸರ್, ನಮ್ಮೂರು ಡಿಕೆ ಕೊಪ್ಪಲು. ಓಕೆ. ನಿಮ್ಮ ವಿದ್ಯಾಭ್ಯಾಸ? ಡಿಪ್ಲೊಮಾ ಮೆಕ್ಯಾನಿಕಲ್ ಮುಗಿಸ್ಕೊಂಡು ಒಂದು 3 ವರ್ಷ ಶುಗರ್ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಾಯಿದ್ದೆ. ಆ ಶುಗರ್ ಫ್ಯಾಕ್ಟ್ರಿ ನಾನು ಕೆಲಸ ಮಾಡ್ತಾಯಿದ್ದೆ. ಆ ಸಂದರ್ಭದಲ್ಲಿ ನಮ್ಮನೆಯಲ್ಲೂ ಹಿಪ್ನಳ್ಳಿ ಹಾಕ್ಕೊಂಡಿದ್ರು. ಆವಾಗಲೇ ಆವಾಗ 81-82 ಹಿಪ್ನಳ್ಳಿ ಹಾಕಿದರು. ಆಗ ಒಂದು 4-6 ವರ್ಷ ಹಿಪ್ನಳ್ಳಿ ಬೇಸಾಯ ಮಾಡಿದ್ರು. ಈ ಗಂಟು ರೋಗ ಜಾಸ್ತಿ ಬಂತು. ಆ ಗಂಟು ರೋಗ ಬಂದಾಗ ಈ ರಾಜ್ಯದಲ್ಲಿ ಉತ್ಪಾದನೆ ಜಾಸ್ತಿ ಇತ್ತು, ರೇಷ್ಮೆ ಜಾಸ್ತಿ ಇತ್ತು ಆವಾಗ 81-82. ಎಲ್ಲ ಕಡೆನೂ ಮಾರ್ಕೆಟ್ ತೆಗೆದ್ರು, ಎಲ್ಲ ಕಡೆನೂ
ಇದೆಲ್ಲ ಮಾಡಿದ್ರು. ಆ ಸಂದರ್ಭದಲ್ಲಿ ಗಂಟು ರೋಗ ಯಾವಾಗ ಹೆಣ್ಚಿಟ್ಟೆ ಗಂಟು ರೋಗ ಬಂತು ಆಗೆಲ್ಲ ಸ್ವಲ್ಪ ರೇಷ್ಮೆ ಪ್ರಾಫ್ ಆಯಿತು. ರೇಷ್ಮೆ ಬೇಸಾಯ ಎಲ್ಲ ಕಿತ್ತು ಬಿಸಾಕ್ಬಿಟ್ರು. ಆ ಸಂದರ್ಭದಲ್ಲಿ ನಾವು ಒಟ್ಟು ಕುಟುಂಬದಲ್ಲಿದ್ದಾಗಲೇ ಒಂದು 2 ಎಕರೆಗೆ ರೇಷ್ಮೆ ಹಾಕ್ಕೊಂಡಿದ್ದು ನಾವು ಒಟ್ಟು ಕುಟುಂಬದಲ್ಲಿದ್ದಾಗಲೇ. ಅದರಲ್ಲೇ ಇಂಪ್ರೂವ್ಮೆಂಟ್ ಆಗಿದ್ದು. ಅದರಲ್ಲಿ ಇಂಪ್ರೂವ್ಮೆಂಟ್ ಆಗೋದು ದನ ಕರಿನ ವ್ಯಾಪಾರ ಮಾಡೋರು. ಜೊತೆಗೆ ನಮ್ಮ ತಂದೆ ಮಾಸ್ಟ್ರ್ ಆಗಿದ್ದಾಗ ಅವ್ರು ಡ್ಯೂಟಿ ಅವ್ರು ಮಾಡೋರು. ನಾವು 4 ಜನ ಅಣ್ಣ ತಮ್ಮದಿರು, 4 ಜನ ಒಟ್ಟು ಕುಟುಂಬದಲ್ಲಿದ್ದಾಗ ಇದೇ ರೇಷ್ಮೆನೇ ಜಾಸ್ತಿ ಅವಲಂಬಿಸ್ಕೊಂಡಿದ್ದು. ನಾನು ಶುಗರ್ ಫ್ಯಾಕ್ಟ್ರಿ ಬಿಟ್ಟೆ, ರೇಷ್ಮೆಗೆ ಹತ್ಕೊಂಡೆ. ಅಂದರೆ ಅದು ಆಗೆಲ್ಲ ಜಾಸ್ತಿ ಈ ಸೈಂಟಿಫಿಕ್ ಆಗಿ ಟೆಕ್ನಿಕಲ್ ಆಗಿ ಯಾವುದು ಸುಧಾ ಆಗ ಮಾಹಿತಿ ಇರಲಿಲ್ಲ. ಆಗ ಬುಕ್ಗಳು ಕೊಡೋರು ನಮಗೆ, ರೇಷ್ಮೆ ಇಲಾಖೆಯಿಂದ ಕೆಲವು ಬುಕ್ಗಳು. ಆ ಬುಕ್ ನೋಡ್ಕೊಂಡು ಚಾಕಿ ಮಾಡ್ತಾಯಿದ್ದವು ಆ ಸಂದರ್ಭದಲ್ಲಿ. ಆ ಬುಕ್ ನೋಡ್ಕೊಂಡು ಚಾಕಿ ಮಾಡೋವು, ನಾವೇ ಚಾಕಿ ಕಟ್ಕೊಳ್ಳೋವು, ನಾವೇ ಮೊಟ್ಟೆ ತರೋವು, ಮೊಟ್ಟೆ ಗಣೇಜಿನ ತರೋರು ಕೊಡೋರು, ಗಣೇಜಿನ ಮೊಟ್ಟೆ ತಂದು ನಾವೇ ಚಾಕಿ ಮಾಡಿ ಬೇಸಾಯ ಮಾಡೋವು. ಆಗೇನಾಗ್ತಿತ್ತು ಅಂದರೆ ಈ ಚಾಕಿ ಮಾಡಬೇಕಾದ್ರೆ ನಾವೇ ಚಾಕಿ ಮಾಡೋವು. ಈ ಚಾಕಿ ಮಾಡುವಾಗ 5 ಸೊಪ್ಪು 6 ಸೊಪ್ಪು ಕೊಡ್ತಿದ್ದಾಗ ಆಗೇನದು ಸೊಪ್ಪುಗಳು ಜಾಸ್ತಿ ಹಾಕ್ಬಿಡವು. ಸೊಪ್ಪು ಜಾಸ್ತಿ ಹಾಕ್ಬಿಟ್ರೆ ಅದೇನಾಗ್ತಿತ್ತು, ಬೆಡ್ ಒಳಗಡೆ ಎಲ್ಲ ಉಳ್ಕೊಂಡ್ಬಿಡ್ತಿತ್ತು ಮರಿ. ಆಗ ನಮ್ಗೆ ಏನಿರೋ ಒಂದು 50%, ಒಂದು 100 ಮರಿ ಅಥವಾ 200 ಮರಿ ಇಟ್ಟರೆ ನಮಗೆ ಸಿಗ್ತಿದ್ದೆ 50%. ಅದಕ್ಕೆ 100 ಮೀಟ್ರ್ ನಾನು 50ರಿಂದ 60 kg ಬೆಳಿಬೇಕಾದ್ರೆ ಅದೇ ಹೆಚ್ಚು. ಅದು ಅವತ್ತು ರೇಟು ತುಂಬ ಕಡಿಮೆ ಇತ್ತು. ಏನು ಕಡಿಮೆ ಇದ್ದರೂ ರೇಟ್ ಕಡಿಮೆ ಇದ್ರೂ ಆ ಸಂದರ್ಭದಲ್ಲಿ ನಾವು 5,000 ಒಂದು 50 kg ಗೂಡು ಬೆಳೆದು ಅಂದರೆ 5,000 ತಂದ್ರೆ ನಮ್ಗೆ ಇವತ್ತು 5 ಲಕ್ಷ ತಂದಷ್ಟು ಖುಷಿ ಆಯ್ತಿತ್ತು. ಆಗ ಅಷ್ಟೇ ದುಡ್ಡಿಗೆ ಬೆಲೆ ಇತ್ತು. ಒಂದು ಸತಿ ಮೊದಲನೇ ಬೆಳೆ 30ರಿಂದ 40 ಮರಿ ಇಟ್ಟಿದ್ವಿ. 30 kg ಗೂಡಾಗಿತ್ತು. 30 kg ಗೂಡಾಗಿದ್ದು ನಮ್ಮ ತಂದೆ ಮಾಸ್ಟ್ರಾಗಿ ಸಂಬಳ ತತ್ತಿದ್ರು ಸುಧಾ ಸಿದ್ದೇಗೌಡರು ಮೇಷ್ಟ್ರು ಮೊನ್ನೆ 30 kg ಗೂಡು ತಂದು ಅದೆಷ್ಟೋ ದುಡ್ಡು ತಂದುಬಿಟ್ರು ಅಂತ. ಅವತ್ತೇನು 300-400 ರೂಪಾಯಿ ದುಡ್ಡಾಗಿರಬೇಕು ಪ್ರಥಮವಾಗಿ. ಅದಷ್ಟೇ ಹೆಚ್ಚುಗಾರಿಕೆ ಟೀಕಲ್ಲಿ ಹೆಸರು ಹೋಗ್ಬಿಡ್ತು. ಆಗಲೇ ಮೇಷ್ಟ್ರ ಮಕ್ಕಳು ತಂದರು ಅಂತ. ಅಂಥ ಸಂದರ್ಭದಿಂದ ನಾವು ರೇಷ್ಮೆ ಮಾಡ್ಕೊಬಂದ್ವಿ. ಜಮೀನು ಎಷ್ಟು ಬಂತು ತಮ್ಮ? 4 ಎಕರೆ ಕೊಟ್ಟರು ನಮಗೆ. 4 ಎಕರೆ ಸಂಪೂರ್ಣ ನೀರಾವರಿನ? ಹೆಚ್ಚು ಕಡಿಮೆ ನೀರಾವರಿನೇ. ಅದು ಬೋರ್ವೆಲ್ಲ ಅಥವಾ ನಾಲೆನಾ? ಇಲ್ಲ, ನಾಲೆ ಅಂದರೆ ಶಿಫ್ಟ್ ಮಾಡ್ಕೋತೀವಿ. 3 ಎಕರೆ ಬಂದು ನಾಲೆ, ಇನ್ನು ಒಂದು ಎಕರೆ ಚಿಲ್ಲರೆ ಅದು ಬಂದು ಶಿಫ್ಟ್ ಮಾಡ್ಕೋದು ನೀರು. ಪಂಪ್ ಸೆಟ್. ಆ ಪಂಪ್ ಸೆಟ್ ಭೂಮಿನಲ್ಲೇ ಈಗ ರೇಷ್ಮೆ ಮಾಡಿದ್ದೀನಿ. ಅಂದರೆ ಕೈ ಹಿಡಿದ ರೇಷ್ಮೆನೇ ಫಸ್ಟ್ ಹಾಕೋದು ನಿಮ್ಮ? ರೇಷ್ಮೆ ಬೆಳೆನೇ ನಮಗೆ ಕೈ ಹಿಡಿದಿದ್ದು. ನಾನು ರೇಷ್ಮೆ ಬೆಳೆನಲ್ಲೇ ಎಷ್ಟು ಎಕರೆ ರೇಷ್ಮೆ ಹಾಕಿದ್ರಿ? ಈಗ 2 ಎಕರೆ ರೇಷ್ಮೆ ಮಾಡ್ಕೊಂಡಿದ್ದೀನಿ. ಈಗ 2 ಎಕರೆ ನನ್ನ ಸ್ವಂತ ಭೂಮಿಯಲ್ಲಿ 4 ಎಕರೆ ಭೂಮಿ ಇದೆ. 4 ಎಕರೆಯಲ್ಲಿ 2 ಎಕರೆ ರೇಷ್ಮೆ ಮಾಡಿದ್ದೀನಿ ಸ್ವಂತ ಭೂಮಿಯಲ್ಲಿ. ಇನ್ನೊಂದು 2.5 ಎಕರೆಯಿಂದ 3 ಎಕರೆ ಲೀಸಲ್ಲಿದೆ. 3 ಎಕರೆ ಲೀಸಲ್ಲಿದೆ. ನಂದು 2 ಎಕರೆ. ಟೋಟಲ್ 5 ಎಕರೆ ನಾನು ಈಗ ರೇಷ್ಮೆ ಮೇಂಟೈನ್ ಮಾಡ್ತಾ ಇದ್ದೀನಿ. 5 ಎಕರೆ ಮೇಂಟೈನ್ ಮಾಡ್ತಾ ಇದ್ದೀನಿ. 5 ಎಕರೆಯಲ್ಲಿ ಸ್ವಂತ ಭೂಮಿ 2 ಎಕರೆ. ಆಗ ಫಸ್ಟ್ ನಾನು ಪ್ರಾರಂಭ ಮಾಡೋದಂಥ ಸಂದರ್ಭದಲ್ಲಿ ಈ ಕೊಟ್ಟಿಗೆದಲ್ಲಿ ಪ್ರಾರಂಭ ಮಾಡಿದೆ. ರೇಷ್ಮೆ ಸಪ್ರೇಟ್ ಮನೆ ಇರಲಿಲ್ಲ. ಆಮೇಲೆ ಪ್ರಾರಂಭ ಮಾಡಿದೆ. ಒಳ್ಳೊಳ್ಳೆ ಬೆಲೆ ಸಿಗ್ತಿತ್ತು. ಅಕ್ಕಪಕ್ಕದವರೆಲ್ಲ ಒಂದು ತಿಂಗಳಿಗೆ 25,000 ತಂದುಬಿಟ್ರೆ ಸಾಕು. ಬರೀ 25,000 ತಂದುಬಿಟ್ರೆ ನೋಡು, ಒಂದು ತಿಂಗಳಿಗೆ 25,000 ತತ್ತಾರಲ್ಲ ಹುಡುಗರು. ನಮ್ಮ ಮಕ್ಳಿಗೆ ಹೇಳೋದು, ನೋಡ್ರ ಹುಡುಗರನ್ನ ಅಂತ ಕೆಲವು ನಮ್ಮ ಇದ್ರಲ್ಲಿ ನಿದರ್ಶನ ಇಟ್ಕೊಂಡು ಬಂದಿದ್ದಾರೆ. ನಮ್ಮ ಹುಡುಗರು ಅವೆಲ್ಲ ಮಕ್ಕಳು. ಅವ್ರು ನೋಡಿ ನಾವು ತೊಗೊಂಡ್ವಿ. ಕೈ ತೊಗೊಂಡು ಸ್ವಲ್ಪ ಲಾರ್ಜ್ ಸ್ಕೇಲಲ್ಲಿ ಮಾಡಿದೆ ನಾನು. ಯಾವಾಗ ಕೊಟ್ಟಿಗೆನಲ್ಲಿ ಪ್ರಾರಂಭ ಮಾಡಿದೆ. ಆಮೇಲೆ 1000 ಚದಡಿ ಮನೆ ಕಟ್ಟಿದೆ. ಒಂದು ಮನೆ 20 ಅಳತೆ, 20, 23, 30, 55 ಅಳತೆಯಲ್ಲಿ 1000 ಚದಡಿ ಮನೆ ಮಾಡಿದೆ. ಇಲಾಖೆಯಿಂದ ಏನಾದರೂ ನೆರವು ಸಿಕ್ತು? ಇಲಾಖೆಯಿಂದ ನೆರವು ಸಿಕ್ತು ಸರ್. ಇಲಾಖೆ ಈ ತದನಂತರ ಮೊದಲು 81-82ನೇ ಇಸ್ವಿನಲ್ಲಿ ಇಲಾಖೆಯಿಂದ ಅಷ್ಟೇನು ಸಪೋರ್ಟ್ ಇರಲಿಲ್ಲ. ಇತ್ತೀಚೆಗೆ ಇಲಾಖೆಯಿಂದ ತುಂಬ ಸಪೋರ್ಟ್ ಕೊಡ್ತಾರೆ. ಸಪೋರ್ಟು ಅವರು ಡೈಲಿ ಬಂದು ವಿಸಿಟ್ ಕೊಡ್ತಾರೆ. ನಮ್ದು ಏನೇ ತಪ್ಪಾದ್ರೂ ನಮಗೆ ಮಾಹಿತಿ ಕೊಡ್ತಾರೆ. ಸಹಾಯಧನ ಕೊಟ್ಟರು ಮನೆಗೆ. ಮತ್ತು ಮನೆಗೆ ಸಹಾಯಧನ ಕೊಟ್ಟರು. ತದನಂತರ ಚಂದ್ರಿಕೆಗೆ ಸಹಾಯಧನ ಕೊಟ್ಟರು. ಸ್ಪ್ರೇಯರ್ ಬೇಕಿತ್ತು, ಅದಕ್ಕೆ ಸಹಾಯಧನ ಕೊಟ್ಟರು. ಪ್ರತಿಯೊಂದಕ್ಕೂ ಸಹಾಯಧನ ಇದೆ. ಆಲ್ಮೋಸ್ಟ್ ಅಲ್ಲೂ ನಮ್ಮ ರೇಷ್ಮೆ ಇಲಾಖೆಯಲ್ಲಿ ನಾವು ಏನು ಬೇಕು ಅಂದರೆ ಅದಕ್ಕೊಂದು 25, 30, 40% ಸಹಾಯಧನ ಇದ್ದೇ ಇರ್ತದೆ. ನಮಗೆ ರುಕ್ಮಿಣಿ ಅವರೇ, ಮನೆ ಯಾವ ರೀತಿ ಕಟ್ಕೊಂಡಿದ್ದೀರಿ? ಯಾವ್ದು ಸರ್? ರೇಷ್ಮೆ ಹುಳಕ್ಕೆ ಅದೇ 20 ಕಟ್ಕೊಂಡಿದ್ದೀವಿ. 2 ಮನೆನೂ ಅಷ್ಟೇ ಕಟ್ಟಿರೋದು. ಹೌದಾ? ಹೇಳಿ, ಹೇಗಿದೆ ನೋಡಕ್ಕೆ? ಚೆನ್ನಾಗಿದೆ. ಎಷ್ಟು ಇಟ್ಕೊಂಡಿದ್ದೀರಿ? ಬಾಗ್ಲು ಎಷ್ಟಿದಾವೆ? ಏನೇನು ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ ಮನೆಯಲ್ಲಿ? ಒಂದು ಮನೆಯಲ್ಲಿ 3 ಬಾಗ್ಲೈತೆ. 3 ಕಿಟಕಿ. ಆ ಕಡೆ ಸೈಡ್ ದೊಡ್ಡ ಕಿಟಕಿ 3, ಈ ಕಡೆ ಸೈಡ್ ದೊಡ್ಡ ಕಿಟಕಿ 3. ಈ ಕಡೆ ಒಂದಿದೆ, ಈ ಕಡೆ ಒಂದಿದೆ. ಮೇಲೆ ವೆಂಟಿಲೇಟರ್ಗಳೆಲ್ಲ ಜಾಸ್ತಿ ಇಟ್ಕೊಂಡಿದ್ದೀವಿ. ವೆಂಟಿಲೇಟರ್ಗಳು ಇದೆ. ಕೆಳಗಡೆನೂ ಇದೆ, ಮೇಲ್ಗಡೆನೂ ಇದೆ. ಅಂದ್ರೆ ಪೂರ್ತಿ ಸಿಮೆಂಟ್ ಕಟ್ಟಡನಾ? ಸಿಮೆಂಟ್ ಕಟ್ಟಡ. ನೆಲ ಯಾವ ರೀತಿ ಮಾಡ್ಕೊಂಡಿದ್ದೀರಿ? ನೆಲ ಗಾರೆ ಹಾಕಿಸ್ಕೊಂಡಿದ್ದೀವಿ ಸರ್. ಓಕೆ. ಮೇಲ್ಗಡೆ ಮೇಲ್ಚಾವಣಿ ಶೀಟ್ ಇದೆ. ಶೀಟ್. ಅದ್ರ ಮೇಲಕ್ಕೆ ಏನಾದರೂ ತೆಂಗಿನ ಗರಿ, ಸೊಗೆ ಗರಿ ಹಾಕೊಂಬಿಟ್ಟು ಮೇಲಕ್ಕೆ ನೀರು ಬಿಡೋದು ಬೇಸಿಗೆ ಕಾಲದಲ್ಲಿ ತಂಪು ಮಾಡ್ಕೋತೀವಿ ವ್ಯವಸ್ಥೆ ಇಟ್ಕೊಂಡಿದ್ದೀವಿ ಅಲ್ವಾ? ಅಂದ್ರೆ ಹುಳುಗೆ ಬಹಳ ಚೆನ್ನಾಗಿದೆ ಮನೆ ಅಂತ.
ಚೆನ್ನಾಗಿದೆ. ಹುಳುನು ಹೇಳುತ್ತಾ ಅಥವಾ ನಿಮಗನ್ಸುತ್ತಾ? ನಮ್ಗನ್ಸುತ್ತೆ, ಹುಳುನು ಹೇಳುತ್ತೆ. ಸರಿ. ಮನೆ ಬೇಕಲ್ವಾ ರೇಷ್ಮೆ ಹುಳುಗಳಿಗೆ? ಬೇಕು ಸರ್. ಎಷ್ಟಾಗ್ಲಾ ಇದ್ರು ರೈತರಿಗೆ ರೇಷ್ಮೆಗೆ ಜಾಸ್ತಿನೇ ಬೇಕು ಮನೆ. ಮುಂಚೆ ಏನೋ ಕೊಟ್ಟಿಗೆನಲ್ಲಿ ಮಾಡ್ತಾ ಇದ್ವಿ ಅಂತಂದ್ರು, ಅವಾಗ ಹೇಗಿತ್ತಮ್ಮ ಪರಿಸ್ಥಿತಿ? ಸ್ವಲ್ಪ ಇಕ್ಕಟ್ಟಾಗಿತ್ತು. ಅಲ್ಲಿ ಕೊಟ್ಟಿಗೆಲ್ಲ ಮೇಯಿಸೋದು, ತಂದು ಮನೆಯೊಳಗಡೆ ಇಟ್ಕೊಳ್ಳೋದು, ಅದೇ ವಾಸನೆ ಕುಡಿಯೋದು, ಅದೆಲ್ಲ ಆಯ್ತಾ ಇತ್ತು. ಈಗೇನಿಲ್ಲ, ಒಟ್ಟಿನಲ್ಲಿ ಸಪ್ರೇಟ್ ಇದೆ ಮನೆ, ಆರಾಮಾಗಿ ಆಗುತ್ತೆ ಕೆಲಸ ಅಲ್ವಾ? ಈಗ ರೇಷ್ಮೆ ಹುಳುಗೊಂದು ಮನೆ ಕಟ್ಕೊಟ್ಟಿದ್ದೀರಿ, ಮತ್ತೆ ಬಹಳ ಪ್ರಧಾನವಾಗಿ ಆ ಮನೆ ಶುಚಿಯಾಗಿ ಇಟ್ಕೊಳ್ಳೋದು, ಸೋಂಕು ನಿವಾರಣೆ ಮಾಡೋದು ಇವೆಲ್ಲ ಮುಖ್ಯ ಅಂತ ಹೇಳ್ತಾರೆ. ಮಾಡ್ತೀವಿ. ಒಂದು 10 ದಿನ ಫ್ರೀ ಇರ್ತದೆ, ಒಂದು ಬೆಳೆಗೆ ಇನ್ನೊಂದು ಬೆಳೆಗೂ 10 ದಿನ ಫ್ರೀ ಇರ್ತದೆ. ಅದರಲ್ಲಿ 3-4 ಔಷಧಿ ಹೊಡಿತೀವಿ. ಲಾಸ್ಟಲ್ಲಿ 1 ದಿನ ತೊಳಿತೀವಿ. ಹೌದಾ? ಏನಾಗಿ ತೊಳಿತೀರಿ? ಶುಚಿ ಹಾಕಿ ತೊಳಿತೀವಿ. ಫಸ್ಟ್ ಎಲ್ಲ ಡೆಕಾಲ್ ಹಾಕಿ ಹೊಡೆದಿರ್ತಾರೆ, ಆಮೇಲೆ ಬ್ಲೀಚಿಂಗ್ ಪೌಡ್ರ್ ಹಾಕಿ ಹೊಡೆದಿರ್ತಾರೆ, ಇನ್ನೊಂದು ಔಷಧಿ ಅಸ್ತ್ರ ಹಾಕಿ ಹೊಡೆದಿರ್ತಾರೆ. 3-4 ಔಷಧಿ 3 ದಿನ 4 ದಿನ ಹೊಡಿತಾರೆ. ಆಮೇಲೆ ನೆಲನ ಶುಚಿ ಹಾಕೊಂಡು ತೊಳಿತೀವಿ. ಅಂದ್ರೆ ಎಲ್ಲ ಕ್ಲೀನ್ ಮಾಡ್ತೀರಿ? ಕ್ಲೀನ್ ಮಾಡ್ತೀವಿ. ಹುಳ ಬರೋಕ್ಕಿಂತ ಮುಂಚೆ ಕ್ಲೀನ್ ಮಾಡ್ತೀವಿ. ಎಲ್ಲ ತಿಳ್ಕೊಂಡಿದ್ದೀರಲ್ಲ ರುಕ್ಮಿಣಿ ಅವರೇ, ಏನಾದ್ರು ತರಬೇತಿಗೆ ಏನಾದ್ರು ಹೋಗಿದ್ದೀರಾ? ಇಲ್ಲ, ತರಬೇತಿಗೆ ಏನು ಹೋಗಿಲ್ಲ. ನಮ್ಮ ಮನೇಲೆ ತರಬೇತಿ ಕೊಡ್ತಾರೆ ನಮ್ಮ ಯಜಮಾನ್ರು. ಹೌದಾ? ಈಗ CSRTI ಸಂಸ್ಥೆ ಇದೆ ಮೈಸೂರಲ್ಲಿ, ಮತ್ತೆ ರೇಷ್ಮೆ ಇಲಾಖೆನವರು ಮಹಿಳಾ ರೇಷ್ಮೆ ಬೆಳೆಗಾರರಿಗೆಲ್ಲ ತರಬೇತಿ ಅಂತ ಕೊಡ್ತಿರ್ತಾರೆ. ನೀವು ಯಾವತ್ತೂ ಎಲ್ಗೂ ಹೋಗ್ನಿಲ್ವೇ? ಹೋಗಿಲ್ಲ ಸರ್ ನಾನು ಎಲ್ಲವೇ. ಓಕೆ, ಆಯಿತು. ಈಗ ಅಕ್ಕಪಕ್ಕದಲ್ಲಿ ಬೇರೆಯವ್ರು ರೇಷ್ಮೆ ಬೆಳೀತಾರಲ್ಲ, ಅವ್ರು ಹೆಂಗೆ ಬೆಳೀತಾರೆ ಅಂತ ಕುತೂಹಲಕರ ಹೋಗಿ ನೋಡ್ಲಿಲ್ವೇ? ನಮಗೆ ಕೆಲಸನೇ ಆಗ್ತದೆ, ಹೋಗಲ್ಲ ನಾನು. ಹೌದಾ? ಅಂದರೆ ನಾನೇ ಚೆನ್ನಾಗಿ ಬೆಳಿತೀನಿ ಅಂತ ನೀವು ಹೇಳೋದು? ಅಂದ್ರೆ ನಮ್ಗೆ ಟೈಮೇ ಸಿಗಲ್ಲ ಸರ್ ಅಲ್ಲಿ ಇಲ್ಲಿ ಹೋಗೋಕ್ಕೆ. 10 ದಿನದಲ್ಲಿ ಏನಾಗುತ್ತೆ ಅಂತಂದರೆ, ಔಷಧಿ ಹೊಡೆಯೋದು 2 ದಿನಕ್ಕೊಂದ್ಸತಿ 2 ದಿನಕ್ಕೊಂದ್ಸತಿ 3 ಔಷಧಿ ಮನೆಗೆ ಹೊಡಿತೀವಿ, 3-4 ಔಷಧಿ. ಆಮೇಲೆ ಮತ್ತೆ ತೊಳಿತೀವಿ, ಮತ್ತೆ ಚಂದ್ರಿಕೆ ಇರ್ತಾವಲ್ಲ ಅದೆಲ್ಲ ಕಟ್ಟಿ ಬ್ಲೀಚಿಂಗ್ ಗೆಜ್ಜಿ ಮತ್ತೆ ಅವೆಲ್ಲನೂ ಮಾಡೋ ಅಷ್ಟರಲ್ಲಿ ಅಲ್ಲಿಗೆಲ್ಲ ಟೈಮ್ ನಮ್ಗೆ ಸರಿ ಐತೆ. ಮಸ್ಟ್ ನೆಕ್ಟು ಮರಿ ಬರ್ತದಲ್ಲ ಆ ಟೈಮ್ ಕರೆಕ್ಟಾಗಿ 2ರಿಂದ ಎದ್ದೋ ಮರಿ ಕೊಡ್ತಾರೆ. ಮತ್ತು ಹೋಗು ಸೊಪ್ಪು ಹಾಕು, ಮನೆ ಎಲ್ಲ ಕಸ ಕ್ಲೀನಾಗಿ ಗುಡಿಸ್ಬೇಕಲ್ಲ, ಮಕ್ಳು ಗುಡಿಸಲ್ಲ ಅಂಥೇಳಿ ಮನೆಗೆ ಹೋಗಿ ಕಸ ಗಿಸ ಎಲ್ಲ ಕ್ಲೀನಾಗಿ ಗುಡಿಸ್ಬಿಟ್ಟು ಅವ್ರು ಸೊಪ್ಪು ಹಾಕಾದ್ಮೇಲೆ ಬರ್ತೀವಿ. ಮಕ್ಕಳ ಗುಡಿಸೋದಿಲ್ಲ, ಗುಡಿಸಿನಿ ಆ ಥರ ಪಾಪ ಅವಕ್ಕೂ ಕೆಲಸ ಇರ್ತದಲ್ಲ, ರೈತರಲ್ವಾ, ಆ ಥರ ಆ ಭಂಗ ಅದೇ, ಈ ಕೆಲಸ ಅದೇ, ಆ ಕೆಲಸ ಅದೇ ಅಂತ ಪರದಾಡ್ತಿರ್ತಾರಲ್ಲ, ನೀವು ಹೋಗಿ ನಾವು ಮಾಡ್ಕೊಂಬರ್ತೀನಿ ಅಂತ. ನೋಡಿದ್ರ ಎಷ್ಟು ಪ್ರೀತಿ ಮಕ್ಕಳ ಮೇಲೆ ನಿಮಗೆ. ಅಂದ್ರೆ ನೀವು KR ನಗರಕ್ಕೂ ಹೋಗಲ್ವೇ? ಹೋಯ್ತೀವಿ. ಹೋಯ್ತೀರಾ? ಮಧ್ಯಾಹ್ನ ಫ್ರೀ ಆದಾಗ ಹೋಯ್ತೀವಿ. 12 ಗಂಟೆ ತನಕ ಮರಿ ಕೆಲಸ ಆಯ್ತದೆ, ಆಮೇಲೆ ಹೋಯ್ತೀವಿ. ಆಗಲೇ ಹೋಗಿ ನೋಡ್ಬಿಡಿ, ಬೇರೆ ಒಂದಷ್ಟು ಜನ ಹೆಂಗೆ ಮಾಡೋರೆ, ಏನೇನೆಲ್ಲ ಹೊಸ ತಾಂತ್ರಿಕತೆಗಳು ಬಂದಿದ್ದಾವೆ, ನಾವೇನು ಮಾಡ್ಬೋದು. ನಮ್ಮ ಯಜಮಾನ ಅಂದರೆ ಹೋಗಿ ನೋಡ್ಕೊಂಬರ್ತಾರೆ, ಅದನ್ನೇ ಬಂದು ಹೇಳ್ತಾರೆ ಅಲ್ವಾ? ಆಯಿತು ಬಿಡಿ. ಅಂದರೆ ಯಜಮಾನ್ರ ಮೂಲಕನೇ ಎಲ್ಲ ತಿಳ್ಕೊತೀವಿ, ಮಾಡ್ತಾ ಇದ್ದೀರಿ ಅಲ್ವೇ? ಹೌದು. ಆಯ್ತಮ್ಮ. ಈಗ ರೇಷ್ಮೆ ಹುಳುಗಳನ್ನು ನೀವು ಸಾಕ್ತಿರಲ್ಲ, ಈಗ ನಿಮಗೆ ಅವುಗಳು ಏನು ಕೇಳ್ತವೆ, ಯಾವ ರೀತಿ ಅವಕ್ಕೆ ನೀವು ಕೊಟ್ಟಿರೋ ವಾತಾವರಣ ಸರಿ ಇದೆಯೋ ಇಲ್ವೋ ಅನ್ನೋದನ್ನೆಲ್ಲ ನೀವು ಪ್ರತಿನಿತ್ಯ ಹೋಗ್ತಾ ಇದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಗಾಳಿ ಜಾಸ್ತಿ ಆದರೆ, ಹೀಟ್ ಜಾಸ್ತಿ ಆದರೆ, ಅಥವಾ ತಣ್ಣಿ ಆಯ್ತಾದೆ ಅಂದರೆ ಎಲ್ಲ ಅರ್ಥವಾಗುತ್ತೆ, ನಿಮಗೆ ಗೊತ್ತಾಗುತ್ತೆ ಅಲ್ವಾ? ನೀವು ಪ್ರತಿ ದಿವಸ ಬೆಳಗ್ಗೆ ಸಂಜೆ ಹೋಗ್ತೀವಿ. ಬೆಳಗ್ಗೆ ಸಂಜೆ ಕಂಪಲ್ಸರಿ ಹೋಗ್ತೀವಿ. ಹುಳುಗಳನ್ನು ನೋಡ್ತೀರಿ, ಗಮನಿಸ್ತೀರಿ, ಆರೋಗ್ಯವಾಗದೋ ಇಲ್ವೋ ಅನ್ನೋದು ತಿಳ್ಕೊತೀರಿ. ಮತ್ತೆ ಅವಕ್ಕೇನು ಬೇಕೋ ಅದ್ರ ಕ್ರಮ ತಗೋತೀರಿ. ಮತ್ತೀಗ ಹುಳು ಸಾಕಣೆ ಮುಂಚೆ ಇದ್ದಂಗಿಲ್ಲ ಅಲ್ವಾ? ಸ್ವಲ್ಪ ಈಸಿನೇ. ಮುಂಚೆ ಎಲ್ಲ ತಟ್ಟೆ ತಗೋಬೇಕಿತ್ತು, ಎಳಿಬೇಕಿತ್ತು, ಬೆಡ್ ತೆಗಿಬೇಕಿತ್ತು, ಕ್ಲೀನ್ ಮಾಡಬೇಕಿತ್ತು, ಮತ್ತೆ ಅದೆಲ್ಲ ಓದಿರ್ಬೇಕಿತ್ತು, ಮತ್ತೆ ಸೊಪ್ಪು ಹಾಕು, ಇದೇ ಆಯ್ತಾಯ್ತು. ಈಗೇನಿಲ್ಲ, ಕಡ್ಡಿ ಕುಯ್ಕೊಂಬರ್ತಾರೆ, ಹಾಕ್ಬಿಟ್ಟು ಬರ್ತೀವಿ. ಮಂಚದ ಮೇಲೆ ಆರಾಮಾಗಿ ಮನಿಕೊಂಡಿರ್ತಾವೆ ಹುಳುಗಳು. ಮಂಚದ ಮೇಲೆ ಆರಾಮಾಗಿ ಮಲ್ಕೊಂಡಿರ್ತವೆ. ಸರ್, ಯಾವ ತಳಿ ಹಿಪ್ನೇರಳೆ ಹಾಕಿರೋದು ತಾವು? ನಾವು ಹೈಬ್ರಿಡ್. ಅದು ಯಾವ್ದು ಹೆಸರೇನು? V1 ತಳಿ ತೋಟದಲ್ಲಿ ಹಿಪ್ನೇರಳೆ ಜಾಸ್ತಿ V1 ಹಾಕಿರೋದು. ಹೌದಾ? ಏನು 5 ಎಕರೆ ಇದೆ, 5 ಎಕರೆಲ್ಲ V1 ತಳಿ. ಯಾವ ಅಂತರದಲ್ಲಿ ನಾಟಿ ಮಾಡ್ಕೊಂಡಿದ್ದೀರಿ ಹಿಪ್ನೇರಳೆನ? ಸಾಲಿನ ಸಾಲ 5-3-3 ಸರ್. 5 ಮಾದರಿ ಅಲ್ವಾ? ಓಕೆ. 5 ಅಡಿ ಸಾಲಿನ ಅಂತರ ಏನಿದೆಯಲ್ಲ, ಅಲ್ಲಿ ಏನಾದರೂ ಬೆಳಿತೀರಾ? ಹಸಿರೆಲೆ ಗೊಬ್ಬರ ಹಾಕ್ತಾ ಇರ್ತೀವಿ. ಏನು ಹಾಕ್ತೀರಿ? ಸೆಣಬು, ದಯಂಚಿ ಇದೆಲ್ಲ ಹಾಕ್ತೇವೆ. ಹುರುಳಿಕಾಳು, ಇದು 3 ಹಾಕಿ ಒಂದು ಹಂತಕ್ಕೆ ಹೂವು ಬರ್ತದಲ್ಲ, ಆ ಹಂತಕ್ಕೆ ಮಲ್ಚಿಂಗ್ ಮಾಡೋ ವ್ಯವಸ್ಥೆ ಮಾಡ್ಕೊತೀವಿ. ಹಿಪ್ನೇರಳೆ ತೋಟಕ್ಕೆ ಏನೇನು ಗೊಬ್ಬರ ಹಾಕ್ತೀರಿ? ಹಿಪ್ನೇರಳೆ ತೋಟಕ್ಕೆ ಜಾಸ್ತಿ ಉಪ್ಪು, ಬೂದಿ, ಪೊಟಾಸ್ ಮಿಕ್ಸ್ ಮಾಡ್ಕೊಂಡು ಹಾಕೋದು ಜಾಸ್ತಿ. ಆಲ್ಮೋಸ್ಟ್ ಆಲ್. ಹಟ್ಟಿ ಗೊಬ್ಬರದ ಬಗ್ಗೆ ಹೇಳಿ. ಅದು ಕೊಟ್ಟಿಗೆ ಗೊಬ್ಬರಗಳು ನಾವು ಒಂದು 10 ಟ್ರ್ಯಾಕ್ಟರ್
6 ತಿಂಗಳೊಮ್ಮೆ ಹಾಕ್ತಾ ಇರ್ತೀನಿ. ಆಯಿತು. 10 ಟ್ಯಾಕ್ಟ್ ಆಗ್ತದೆ. ಹ್ಞೂ ಆಮೇಲೆ ಮಲ್ಚಿಂಗ್ ಮಾಡ್ತಾ ಇರ್ತೀನಿ. ಒಂದು 2 ವರ್ಷಕ್ಕೆ 3 ವರ್ಷಕ್ಕೊಮ್ಮೆ ಒಂದಡಿ ಹಾಳ ಮಾಡಿ ಅದಕ್ಕೆ ಬೇರೆ ತಿಪ್ಪೆ ಗೊಬ್ಬರ, ಗೋಡು ಮತ್ತು ಹಸಿರೆಲೆ ಗೊಬ್ಬರ ಇದೆಲ್ಲ ಒಂದು 3 ವರ್ಷಕ್ಕೆ 2 ವರ್ಷಕ್ಕೆ ಒಂದೊಂದ್ಸತಿ ಮಲ್ಚಿಂಗ್ ಮಾಡ್ತಾ ಇರ್ತೀನಿ. ಟ್ರೆಂಚಿಂಗ್ ಮಾಡ್ತಾ ಇರ್ತೀನಿ. ಮಾಡಿಸಿದ್ದೀನಿ. ಮಾಡಿಸಿದಾಗ ಒಳ್ಳೆ ಬೆಳೆ ಬರ್ತದೆ, ಒಳ್ಳೆ ಸೊಪ್ಪು ಬರ್ತದೆ. ಮತ್ತು ಈ ಗೂಡಿನ ಗುಣಮಟ್ಟ ಅದೆಲ್ಲ ಹೈಯೆಸ್ಟ್ ರೇಟ್, ಮಾರ್ಕೆಟ್ಗೆ ಹೈಯೆಸ್ಟ್ ರೇಟ್ ಬರ್ತದೆ. ಆ ಟೈಮಲ್ಲಂತೂ ಒಂದು ಹೆಜ್ಜೆ ಮುಂದಕ್ಕೆ ಇರ್ತದೆ ಗೂಡು ಮಲ್ಚಿಂಗ್ ಮಾಡಿಬಿಟ್ರೆ. ಪ್ರತಿಯೊಬ್ಬರು ಮಲ್ಚಿಂಗ್ ಮಾಡೋದು ತುಂಬ ಒಳ್ಳೆಯದು. ಮಲ್ಚಿಂಗ್ ಮಾಡೋದ್ರಿಂದ ಒಳ್ಳೆ ಸೊಪ್ಪನ್ನು ಉತ್ತಮವಾದ ಗುಣಮಟ್ಟ ಬರ್ತದೆ. ನೀರಾವರಿ ವಿಧಾನ ಹೇಗೆ? ಹನಿ ನೀರಾವರಿನ? ನಾನು ಸ್ಪ್ರಿಂಕ್ಲರ್ ಜಾಸ್ತಿ ಇದೆ. ಹನಿ ನೀರಾವರಿ ಮಾಡಿಸಿದ್ದೆ, ಸ್ವಲ್ಪ ಜಾಮ್ ಆಯಿತು. ಈಗ ಸ್ವಲ್ಪ ಏನಾಗ್ತದೆ ಅಂತ ಹಿಪ್ಪನೇಳೆ ಗಿಡದ ಮೇಲೆ ಈ ಹುಳುಗಳೆಲ್ಲ ಬರ್ತವೆ. ನಾವು ಜಾಸ್ತಿ ಜೆಟ್ ಮಾಡೋದ್ರಿಂದ, ಜೆಟ್ ಹಾಕೋದ್ರಿಂದ ಆ ಜೆಟ್ಟು ಫೋರ್ಸಾಗಿ ಬೀಳೋದ್ರಿಂದ ಏನಾಗ್ತದೆ ಅಂದರೆ ಸ್ವಲ್ಪ ಹುಳುಗಳೆಲ್ಲ ಅವಾಯ್ಡ್ ಆಗಿ ರೋಗ ಸ್ವಲ್ಪ ಅವಾಯ್ಡ್ ಆಗ್ತದೆ ಅಂತ ನಮ್ಮ ತಾಂತ್ರಿಕತೆ, ನಮ್ಮ CSRTNಲ್ಲಿಂದ ತಾಂತ್ರಿಕತೆ ಕೊಟ್ಟಿದ್ದಾರೆ. ಅದು ಕೊಟ್ಟಿರೋದ್ರಿಂದ ಏನಾಗ್ತದೆ, ನಾನು ಅದನ್ನು ಅನುಸರಣೆ ಮಾಡ್ಕೋತೀನಿ. ಓಕೆ. ಅಂದರೆ ಸ್ಪ್ರಿಂಕ್ಲರ್ ಮೂಲಕ ನೀವು ನೀರು ಜಾಸ್ತಿ ಸ್ಪ್ರಿಂಕ್ಲರ್ ಉಪಯೋಗಿಸ್ತೀನಿ. ಹೌದಾ? ಅದಕ್ಕೊಂದು ವ್ಯವಸ್ಥೆ ಇಟ್ಕೊಂಡಿದ್ದೀನಿ ಸರ್. ರಾಸಾಯನಿಕ ಗೊಬ್ಬರ ಪ್ರತಿ ಬೆಳೆಗೂ ಕೊಡ್ತೀರಾ? ಪ್ರತಿ ಬೆಳೆಗೂ ರಾಸಾಯನಿಕ ಗೊಬ್ಬರ, ಉಪ್ಪು, ಬೂದಿ, ಪೊಟಾಸ್ ಮಿಕ್ಸ್ ಮಾಡಿ ಹಾಕೋದು. ಎಷ್ಟು ಕೊಡ್ತೀರಿ? ನಾನು 3 ಮೂಟೆ ಬೂದಿ, ಒಂದು 2 ಮೂಟೆ ಉಪ್ಪು, ಪೊಟಾಸು ಒಂದು 10 kg ಕೊಡ್ತೀನಿ ಸರ್. 10 kg. ಅದು ಏನು ನಿಮ್ಮ ಒಂದು ಎಕರೆ? ಹೌದು, ನಮ್ಮ ಲೆಕ್ಕ ಅಲ್ಲ, ವಿಜ್ಞಾನಿಗಳೇ ಹೇಳಿಕೊಟ್ಟಿದ್ದಾರೆ. ಪರೀಕ್ಷೆ ಮಾಡಿಸಿದ್ದೀನಿ. ಅದ್ರ ಮಣ್ಣು ಪರೀಕ್ಷೆ ಆದಮೇಲೆ ನಮಗೊಬ್ಬರು ADS ಇದ್ರು. ADS ಅವರು ಕ್ಲೀನಾಗಿ ಉಪ್ಪು, ಬೂದಿ, ಪೊಟಾಸ್ ಇಷ್ಟೇ ಮಿಶ್ರಣ ಮಾಡಿ ಹಾಕಿ 1 ಎಕರೆ ಪ್ರಮಾಣ ನಾನು ಹೇಳಿದ್ದೆ. ಈಗ 3, 2, 10 kg ಇದ್ದರೆ 1 ಎಕರೆ ಪ್ರಮಾಣದಲ್ಲಿ ನಾನು ಎಷ್ಟು ಎಕರೆ, 2 ಎಕರೆ, 2.5 ಎಕರೆ ಒಂದೊಂದು ಪ್ಲ್ಯಾಂಟ್ ಮಾಡ್ಕೊಂಡಿದ್ದೀನಿ. ಆ ಪ್ಲ್ಯಾಂಟಿಗೆ ಎಷ್ಟು ಬೇಕೋ ಅಷ್ಟು ನಾನು ಹಾಕೋತೀನಿ. ಈಗ 2 ಮನೆ ಇದೆ ನಿಮ್ಮದು? 2 ರೇಷ್ಮೆ ಮನೆ ನೆಕ್ಸ್ಟ್ ಮಾಡಿಕೊಂಡೆ. ಅದರಲ್ಲೇ ನಾನು ಈಗ ರೇಷ್ಮೆಯನ್ನೇ ಉತ್ಪಾದನೆಯಲ್ಲೇ ದುಡ್ಡು ಕಾಸು ಮಾಡಿಕೊಂಡು 1 ಎಕರೆ ಗದ್ದೆನೂ ಸಂಪಾದನೆ ಮಾಡಿದೆ. ಒಂದು 2 ಎಲ್ಲ ರೇಷ್ಮೆ ಮನೆ ಮಾಡೋದೆಲ್ಲ ನಮ್ಮ ರೇಷ್ಮೆ ಬೆಳೆ ದುಡ್ಡಲ್ಲೇ. 2 ರೇಷ್ಮೆ ಮನೆಯೂ ಅದರಲ್ಲೇ ಆಯಿತು. ಅಂದರೆ ಈಗ ನಿಮ್ಮ 5 ಎಕರೆ ಜಮೀನ 2.5 ಎಕರೆ 2 ಬ್ಯಾಚ್ ಮಾಡ್ಕೊಂಡಿದ್ದೀನಿ ಅಲ್ವಾ? ಒಂದು ಮನೆಯಲ್ಲಿ ಬೆಳೆ ಇದ್ದಾಗ ಇನ್ನೊಂದು ಮನೆ ಕ್ಲೀನ್ ಮಾಡ್ತಿರ್ತೀರಿ? ಆ ಥರ ಏನಿಲ್ಲ. 300 ಮರಿ ಇಟ್ಕೊಂಡಾಗ ನನಗೆ 2 ಮನೆಯೂ ಬಳಕೆಗೆ ಬರ್ತದೆ. 2 ಮನೆಯೂ ಬಳಕೆಗೆ ಬರ್ತದೆ. 350. ವರ್ಷದಲ್ಲಿ ಎಷ್ಟು ಬೆಳೆ ಮಾಡ್ತೀರಿ ಹಾಗಾದರೆ? 10 ಬೆಳೆ ಮಾಡ್ತೀನಿ. 10 ಬೆಳೆ ವರ್ಷಕ್ಕೆ ಒಂದು ಸಾರಿ ತಂದರೆ 350? 350, 250 ಸ್ಟಾರ್ಟ್ ಆಗ್ತದೆ. ಅದು ಒಂದೊಂದು ತಿಂಗಳಲ್ಲಿ ಈ ಚಳಿಗಾಲದಲ್ಲಿ ಒಂದು ಸ್ವಲ್ಪ ಸೊಪ್ಪು ಕಡಿಮೆ ಬರ್ತದೆ, ಆಗ ಒಂದು 200 250 ಇಡ್ತೀನಿ. 200 ಇಡ್ತೀನಿ. ಆಮೇಲೆ ಮಳೆಗಾಲದಲ್ಲಿ ಒಳ್ಳೆ ಸೊಪ್ಪು ಬರ್ತದೆ, ಆಗ 300 350. ಬೇಸಿಗೆಲ್ಲೂ ಅಷ್ಟೇ 300 350 ಮರಿ ಇಟ್ಕೊತೀನಿ. ಆಗೆಲ್ಲ 350 ಮರಿ ಅಂದರೆ ನನಗೇನಿರೋ 300 kg 350 kg ಗಂಟೆ ಗೂಡು ಬೆಳೆದಿದ್ದೀನಿ ನಾನು. ಎಲ್ಲ ಹೈಬ್ರಿಡ್ ತಳಿನೇ ಜಾಸ್ತಿ, ಹೈಬ್ರಿಡ್ ತಳಿನೇ. ಆಮೇಲೆ CSRT ಅನ್ನೋರು ಸ್ವಲ್ಪ ಇದನ್ನು ಕೊಟ್ಟಿದ್ರು ನಮಗೆ, ಬಿತ್ತನೆಗೂಡು. ಅದ ಟೆಸ್ಟೆಡ್ ಬ್ಯಾಚ್ ಅಂತ ಮಾಡ್ತಾರೆ. ಕೆಲವು ಉತ್ತಮ ರೈತರಿಗೆ, ಪ್ರಗತಿಪರ ರೈತರಿಗೆ ಅದನ್ನು ಆ ಮರಿ ಮೊಟ್ಟೆ ಕೊಡ್ತಾರೆ. ಆ ಮೊಟ್ಟೆನ ನಾವೇ ಚಾಕಿ ಮಾಡಿಕೊಂಡು ನಾವೇ ಅವ್ರಿಗೇ ತೊಗೊಂಡೋಗಿ ಗೂಡು ಕೊಡ್ತೀವಿ. ಅದೆಲ್ಲ ಬಿತ್ತನೆ ಪ್ಯೂರ್. ಬಿತ್ತನೆ ಗೂಡು ಬೆಳೀತಾ ಇಲ್ಲ. ಮತ್ತೆ ಇಟ್ಟಿದೆ, 1 ವರ್ಷ ಕಂಟಿನ್ಯೂ ಕೊಟ್ಟಿದ್ರು ನನಗೆ. ಆವಾಗ ಆ ಸಂದರ್ಭದಲ್ಲಿ ಇಟ್ಟಿದೆ. ಮನೆಯಲ್ಲಿ ಜಾನುವಾರುಗಳು ಎಷ್ಟಿದೆ ಅಮ್ಮ ರುಕ್ಮಿಣಿ ಅವರೇ? ಹಸುಗಳು ಎಷ್ಟಿದಾವೆ? ಹಸುಗಳು 10 ಹಸು. ಅಂದರೆ ಗಾಡಿ ಉಳಕ್ಕೆ ಒಂದು ಜೊತೆ ಅವೆ, ಇನ್ನು ಕರಿಯೋ ಒಂದು 6-7 ಅವೆ. ಕುರಿ, ಕೋಳಿ, ಮೇಕೆ ಅವೆಲ್ಲ? ಕೋಳಿ ಅವೆ, ಒಂದು 10 ಮರಿ ಇದೆ. ಕುರಿ ಏನಿಲ್ಲ. ಕುರಿ ಇಲ್ಲ. ಕೋಳಿ ಎಷ್ಟಿದಾವೆ? ಕೋಳಿ ಒಂದು 25-30 ಅವೆ. ಅದೇನು ಸುಮ್ಮನೆ ನಿಮಗೆ ಮನೆ ಬಳಕೆಗೆ? ಮನೆ ಬಳಕೆಗೆ ಅಲ್ವೇ? ಇದನ್ನ ಯಾಕೆ ಇಟ್ಕೊಂಡಿದ್ರಿ? ಓರಿ ಅದು ಗದ್ದೆ ಉಳಕ್ಕೆ. ಒಂದು ಜೊತೆ ಇದೆಯಾ? ಒಂದು ಜೊತೆ ಇದೆ. ಪರವಾಗಿಲ್ಲ. ಹೋದ್ರೆ ತಿವಿ ಅದು ಮಾಡೋದು ಏನು ಮಾಡೋದಿಲ್ವ? ಮಾಡಲ್ಲ. ನಮ್ಮ ಹುಡುಗರು ಇರ್ತಾರಲ್ಲ, ಎತ್ತನ ಕಟ್ತಿರ್ತಾರೆ ಅವರೇನೆ ಜಾಸ್ತಿ. ಅವುಗಳು ಮಾತ್ರ ಅವೇ ಕಟ್ತಿರ್ತಾರೆ. ಇನ್ನು ಕರಿಯಸ್ಗಳೆಲ್ಲ ನಾನು ಮಾಡ್ತೀನಿ. ಏನು ಮಾಡ್ತೀರಿ? ಹುಲ್ಲಾಕ್ತೀನಿ, ನೀರು ತೋರ್ತೀನಿ, ಇಲ್ಲಿಂದ ಅಲ್ಲಿ ಆ ಕಡೆ ಕೊಟ್ಟಿಗೆ ಕಟ್ತೀನಿ, ಆ ಕಡೆಯಿಂದ ಈ ಕಡೆ ತಗೊಂಬಂದು ಕಟ್ತೀನಿ, ಎಲ್ಲ ಮಾಡ್ತೀನಿ. ಏನು ಮಾಡೋದಿಲ್ಲ. ಏನು ಮಾಡೋದಿಲ್ಲ. ಓದಿಯೋದು ಇಲ್ಲ, ಗುದ್ದೋದು ಅವೆಲ್ಲ ಏನು ಮಾಡಲ್ಲ.
ಹೌದಾ? ನಿಮ್ಮನ್ನ ಕಂಡ್ರೆ ಬಹಳ ಪ್ರೀತಿಯಾಗವೆ. ಅವೇ ಹಾಲು ಕರಿಯೋದೆಲ್ಲ ಹಾಲು ಕರಿಯೋದು ನಾನೇ ಕರಿಯೋದು. ನೀವೇ? ನಾನು ಏನೇನ್ ಕೆಲಸ ಮಾಡ್ತೀರಿ ರುಕ್ಮಿಣಿ ಅವರೇ? ಬೆಳಗ್ಗೆ 6 ಗಂಟೆಗೆ ಮಾಡ್ತೀವಲ್ಲ ಕರಿಯೋದಲ್ವಾ ಅದು. ಕರೆದ್ಬಿಟ್ಟು ಹೋಯ್ತೀವಿ, ಕರೆದ್ಬಿಟ್ಟು ಡೈರಿಗೆ ಹಾಲು ಹಾಕ್ಬಿಟ್ಟು ಹೋಯ್ತೀವಿ ಸೊಪ್ಪು ಹಾಕಕ್ಕೆ. ಡೈರಿಗೆ ಹಾಕೋದು ನೀವೇನಾ? ಡೈರಿ ಇಲ್ಲ, ನಮ್ಮ ಹುಡುಗರು ಹಾಕ್ತಾರೆ, ನಮ್ಮ ಮಕ್ಳು ಹಾಕ್ತಾರೆ. ನಿಮ್ಮ ಊರಲ್ಲೇ ಇದೆಯಾ ಡೈರಿ? ನಮ್ಮೂರಲ್ಲೇ ಇದೆ. ಪರವಾಗಿಲ್ಲ. ಎಷ್ಟು ಲೀಟ್ರ್ ಹಾಲು ಬರ್ತದೆ ಒಂದು ಹೊತ್ತಿಗೆ? ಒಂದು ಹೊತ್ತಿಗೆ 10 ಲೀಟ್ರ್. 2 ಹಸು ಕರಿತೇವೆ, ಇನ್ನೊಂದು 2-3 ಗಬ್ಬಾಗವೆ, ಇನ್ನೊಂದು 2 ಸಣ್ಣ ಕರುಗಳವೆ. ಇರ್ಲಿ. ಬೆಳಗ್ಗೆ 10 ಲೀಟ್ರು, ಸಂಜೆಗೆ 10 ಲೀಟ್ರು. ಪರವಾಗಿಲ್ಲ. ಮನೆಗೆ ಎಷ್ಟು ಮಡಿಕತ್ತೀರಿ? ಮನೆಗೆ 2 ಲೀಟ್ರ್. ಈಗ ಹಾಲಿಂದ ಬರೋ ದುಡ್ಡೆಲ್ಲ ನಿಮ್ದ ಅಥವಾ ಮಕ್ಕಳದ? ಇಲ್ಲ, ಮಗನ ಅಕೌಂಟ್ಗೆ ಹೋಯ್ತದೆ. ಹೌದಾ? ಏನಾದ್ರು ಬೇಕಿದ್ರೆ ಮಗ ಕೊಡ್ತಾನೆ, ಅದೇನಿಲ್ಲ. ಈಗ ಒಂದು ಹಸು ಇದೆ, ಇನ್ನೊಂದು ರೇಷ್ಮೆ ಇದೆ. ತೋಟದಲ್ಲಿ ಏನೇನಿದೆ ಅಂದ್ರೆ? ತೋಟದಲ್ಲಿ ಅದೇ ತೆಂಗದೆ, ಅಡಿಕೆ ಗಿಡ ಅದೆ, ನಿಂಬೆ ಗಿಡ ಐತೆ, ಹೀರೆ ಗಿಡ ಐತೆ, ತೊಗರಿ ಗಿಡ ಇದೆ, ಮಾಡ್ಕೊಂಡಿತ್ತು. ಅದಾಗಲೇ ಹೇಳ್ಬಿಟ್ರಲ್ಲ, ಅದು ಬಿಟ್ಬಿಟ್ಟು ಹೇಳಿ ಇನ್ನೇನಿದೆ ಅಂತ. ಅಷ್ಟೇಯಾ? ಅಷ್ಟೇ. ಇವೆಲ್ಲ ಏನು ಆದಾಯ ಕೊಡಕ್ಕ ಅಥವಾ ಸುಮ್ಮನೆ ಮಡಿಕೊಂಡಿದ್ದೀರಾ? ತೆಂಗು ಆದಾಯ ಕೊಡ್ತದೆ, ಇತರ ಎಲ್ಲ ನಮ್ಮ ಮನೆಗೆ ಇರ್ತದೆ ಬಳಕೆಗೆ. ಅಡಿಕೆ ಒಂದು 4 ಸೊಸಿ ಇದೆ ಅಷ್ಟೇ ನಿಮಗೆ ಬಳಕೆಗೆ. ಓಹೋ, ಪರವಾಗಿಲ್ಲ. ಸರ್ ಹಿರಿಯಣ್ಣಯ್ಯ ಅವರೇ, ಈಗ ರೇಷ್ಮೆ ಹುಳು ಸಾಕಣೆಯಲ್ಲಿ ಏನೆಲ್ಲ ಹೊಸ ತಾಂತ್ರಿಕತೆಗಳನ್ನು ಅಳವಡಿಸ್ಕೊಂಡಿದ್ದೀರಿ ಹೇಳಿ? ಸರ್, ಮೊದಲು ತಟ್ಟೆಲಿದ್ವಿ, ಈಗ ಮೇಜ ಬಂತು. ಈ ಮೇಜ ಸೂಟ್ ರೇರಿಂಗ್ ಅಂತ ಬಂತು. ಸೂಟ್ ರೇರಿಂಗ್ ನಾವೇನು ಮಾಡಿದ್ವಿ, 2 ಸ್ಟ್ಯಾಂಡ್ ಮಾಡಿದ್ದೀನಿ. 2 ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀನಿ. 2 ಸ್ಟ್ಯಾಂಡ್ 5 ಸ್ಟೆಪ್ ಮಾಡ್ಕೊಂಡಿದ್ದೀವಿ, ಹಂತಗಳು. 2 ಸ್ಟ್ಯಾಂಡ್ ಒಂದು ಕ್ಲೀನಾಗಿ ಪೆಟ್ಟಿ ಹೆಂಗೆ ರೇಷ್ಮೆ ಮನೆ ಪೆಟ್ಟಿ ಹೆಂಗೆ ಇರ್ತದೆ, ಗಾಳಿ ಬೆಳಕಿಗೆ ಮತ್ತು ಗಾಳಿ ಟೈಟ್ ಮಾಡ್ಕೋಬೇಕು ಅಂದರೆ, ಗಾಳಿ ಓಪನ್ ಮಾಡಬೇಕು ಅಂದರೆ ಕಿಟಕಿ ಬಾಕ್ಲುಗಳನ್ನ ಕ್ಲೀನಾಗಿ ಓಪನ್ ಮಾಡಿಬಿಡ್ತೀವಿ. ಕಿಟಕಿ ವೆಂಟಿಲೇಟರ್ಸ್ಗಳು ಅದೆಲ್ಲ ಹೇರಳು ಹಾಕ್ಕೊಂಡಿದ್ದೀವಿ. ವೆಂಟಿಲೇಟರ್ಸ್ಗಳು ಕಿಟಕಿಗಳೆಲ್ಲ ಚೆನ್ನಾಗಿದೆ. ಬಾಕ್ಲುಗಳು 3 ಬಾಕ್ಲು ಮಾಡಿರ್ತೀನಿ. ಹೆವಿ ಟೆಂಪ್ರೇಚರ್ ಜಾಸ್ತಿ ಆದಾಗ 3 ಬಾಕ್ಲನ್ನು ಓಪನ್ ಮಾಡಿಬಿಟ್ಟು ಮೆಸ್ ಹಾಕ್ಕೊಂಡಿರ್ತೀನಿ. ಎಲ್ಲ ಫುಲ್ ಬಾಕ್ಲೆಲ್ಲ ಓಪನ್ ಮಾಡಿಬಿಡ್ತೀವಿ. ವೆಂಟಿಲೇಟ್ ಟೈಟ್ ಮಾಡಬೇಕು ಅಂದಾಗ ಕ್ಲೋಸ್ ಮಾಡ್ಕೊತೀವಿ, ಓಪನ್ ಮಾಡಬೇಕು ಅಂದ್ರೆ ಓಪನ್ ಮಾಡ್ಕೊತೀವಿ. ಈಗ ತಾವು ಚಾಕಿ ಮರಿಗಳನ್ನು ತರೋದು? ಚಾಕಿ ಮರಿಗಳನ್ನು ನೀವೇನು ಚಾಕಿ ಕಟ್ಟಲ್ಲ? ಮೊದಲು ಚಾಕಿ ಕಟ್ತಿದ್ದಂಥ ಸಂದರ್ಭದಲ್ಲಿ ಜಾಸ್ತಿ ನಮಗೆ ಉತ್ತಮವಾದ ಗೂಡು ಬರ್ತಿರ್ಲಿಲ್ಲ. ಸ್ವಲ್ಪ ಬೆಳೆಗಳೆಲ್ಲ ಈ ಮರಿ ಇದೆಯಲ್ಲ ಸರ್, ಸೂಕ್ಷ್ಮ, ಅದು ಕಟ್ತಿದ್ರು ಒಳ್ಳೆ ವಾತಾವರಣನ ನಾವು ಕೊಡೋಕ್ಕಾಯ್ತಿರ್ಲಿಲ್ಲ. ಈಗ ಚಾಕಿ ಸೆಂಟರ್ ಇದೆಯಲ್ಲ, ಚಾಕಿ ಸೆಂಟರು ಮಕ್ಕಳು ಸಾಕ್ತಂಗೆ ಸಾಕ್ಬೇಕಾದ್ರೆ ರೇಷ್ಮೆ ಮರಿಗಳದು ಮೊಟ್ಟೆ ಇಂದ ಈಚೆಗೆ ಬಂದಾಗ ತುಂಬ ಸೂಕ್ಷ್ಮವಾಗಿರ್ತದೆ. ಈ ಕೂದಲು ಥರ ಇರ್ತದೆ, ನಮ್ಮ ತಲೆ ಕೂದಲು ಥರ ಅಷ್ಟು ಸಣ್ಣದಾಗಿರ್ತದೆ. ಅಷ್ಟು ಸಣ್ಣದಾಗಿರೋದಕ್ಕೆ ಈ ಮಕ್ಕಳಿಗೆ ನಾವು ಹೇಗೆ ಈ ತುಂಬ ಶೆಕೆಯಲ್ಲಿ ಬೆಳೆಸ್ತೀವಿ ಹಂಗೆ ಟೆಂಪ್ರೇಚರ್ ಕರೆಕ್ಟಾಗಿ ಮೇಂಟೈನ್ ಮಾಡ್ಬೇಕು ಸರ್. ಆ ಥರ ಚಾಕಿ ಸೆಂಟ್ರಲ್ಲಿ ಮೇಂಟೈನ್ ಮಾಡಿ ಕೊಡ್ತಾರೆ ಅವರು. ಅವ್ರಿಗೆ ಸರ್ಕಾರ 1,000 100 ಮರಿಗೆ 1,000 ನಮಗೆ ರೈತರಿಗೆ ಕೊಟ್ಬಿಡ್ತಾರೆ. ಕೆಲವು ಕಡೆ ಗ್ರೈನೇಜರ್ ಚಾಕಿ ಸೆಂಟರ್ ಕೊಡ್ತಾರೆ 1,000. ಸರ್ಕಾರ ಸಹಾಯಧನ ಕೊಡ್ತದೆ. ಉದ್ದೇಶ ಅವ್ರು ಸಹಾಯಧನ ಕೊಡೋ ಉದ್ದೇಶ ಅಂದರೆ, ಹಿಂದೆಲ್ಲ ನಾವೇ ಚಾಕಿ ಮಾಡ್ಕೋತಿದ್ದೋ, ಸುಮಾರು ಸತಿ ಫೇಲ್ ಆಗಿಬಿಡೋರು, ಒಳ್ಳೆ ಉತ್ಪಾದನೆ ಬರ್ತಿರಲಿಲ್ಲ, 100% ಬ್ಯಾಚ್ ಮಾಡೋಕ್ಕಾಯ್ತಿರಲಿಲ್ಲ, 100% ಗೂಡು ತೆಗಿಯೋಕ್ಕಾಯ್ತಿರಲಿಲ್ಲ ನಾವು. ಈ ಚಾಕಿ ಸೆಂಟ್ರ್ ಅಂತ ಸರ್ಕಾರ ಮಾಡಿದ್ಮೇಲೆ ಚಾಕಿ ಸೆಂಟ್ರಿಗೆಲ್ಲೇ ಮೊಟ್ಟೆ ಕೊಟ್ಟು ಅಲ್ಲೇ ಬೆಳೆಸಿ ಎಣ್ಣೆ ಜ್ವರದಿಂದ ಏಳಿಸಿ ಕೊಡೋಕ್ಕೆ ಸ್ಟಾರ್ಟ್ ಆದಮೇಲೆ ನಮ್ಮ ಉತ್ತಮವಾದ ಬೆಳೆ ಬರ್ತದೆ. ನಾವು 100% ಬ್ಯಾಚ್ ಮಾಡ್ತೀವಿ. ಈಗ 100 ಮರಿ ಇತ್ತಂದರೆ 100 kg, ಇವತ್ತೆಲ್ಲ ರೇಟ್ ಆವಾಗೆಲ್ಲ ಒಂದು 80, 90, 95 kg ಗೂಡು ತೆಗಿತೀವಿ. ಈಗ 100 kgಗೆ 100 kgನೇ ತೆಗಿತೀವಿ. ಜಾಸ್ತಿ ಮರಿ ಕೊಟ್ಬಿಡ್ತಾರೆ ಅಂತ ಹೇಳ್ತಾರೆ ಚಾಕಿ ಸೆಂಟರ್ ಅವರು. ಅಟ್ರಾಕ್ಷನ್ ಅವ್ರಿಗೆ ಅದು ಬಿಸ್ನೆಸ್ ಆಗೋಯ್ತು. ಅದು ಬಿಸ್ನೆಸ್ ಆಗ್ಬಿಟ್ಟು ಏನು ಮಾಡ್ತಾರೆ ಅಂದರೆ 100ಕ್ಕೆ 110 kg 115 kg ಈ ಥರ ಅಂದರೆ ರೇಟ್ ಹಂಗೆ ತಗೋತಾರೆ ಅವರು. ಒಂದು 100 ಮರಿಗೆ ಒಂದು 3,500 ಸಾವಿರ ತಗೋಬೇಕು. 3,800. ಯಾವ ಬೆಳೆನೂ ನಷ್ಟ ಆಗಿಲ್ವಾ ಹಿರಿಯಣ್ಣಯ್ಯ ಅವರೇ? ಅಪರೂಪ ನಷ್ಟ. ಇತ್ತೀಚೆಗೆ ನಾವು ತಾಂತ್ರಿಕತೆನ ಕ್ಲೀನಾಗಿ ಅಳವಡಿಸಿ ಅದು ಏನು ಫಾರ್ಮಾಲಿಟೀಸ್ ನಾವೇನು ಮಾಡಬೇಕು ಅಂತಿದ್ದೀವಿ. 1-3 ಸತಿ ಈಗ ಮರಿ ಬರೋದಕ್ಕಿಂತ ಮುಂಚಿತವಾಗಿ 3 ಡಿಸ್ಇನ್ಸ್ಪೆಕ್ಷನ್ ಮಾಡಿ, ಒಂದು ಬ್ಲೀಚಿಂಗು, ಒಂದು ಯಾವಾಗಲೂ ಫಸ್ಟ್ ಬ್ಲೀಚಿಂಗೇ ಮಾಡಬೇಕು, ಆಮೇಲೆ ಅಸ್ತ್ರ, ಆಮೇಲೆ ಡಾಕಲ್, 3 ಡಿಸ್ಇನ್ಸ್ಪೆಕ್ಷನ್ ನೀಟಾಗಿ ಮಾಡಿ ಒಳ್ಳೆ ಗಾಳಿ ಬೆಳಕು ಕೊಟ್ಕೊಂಡು ಕ್ಲೀನಾಗಿ ದೇವಸ್ಥಾನ ಇಟ್ಕೊಂಡು ಸ್ವಚ್ಛವಾಗಿ ಇಟ್ಕೊಂಡಿರ್ತೀವಲ್ಲ ದೇವಸ್ಥಾನನ ಪೂಜೆ ಮಾಡುವಾಗ, ಆ ಟೈಪಲ್ಲಿ ದೇವಸ್ಥಾನ ಮೇಂಟೈನ್ ಮಾಡ್ದಂಗೆ ನಮ್ಮ ರೇಷ್ಮೆ ಮನೆ ಮೇಂಟೈನ್ ಮಾಡ್ಬೇಕು ನಾವು. ಅದಷ್ಟೇ ಸೂಕ್ಷ್ಮ ಅದು ರೇಷ್ಮೆ. ಈಗ ಹಾಲು ರೋಗ, ಸಪ್ಪೆ ರೋಗ, ಸುಣ್ಕಟ್ಟು ರೋಗ, ಆಮೇಲೆ ಈಗೇನೋ ಹುಳುಗಳು ಗೂಡೆ ಕಟ್ಟಲ್ವಂತಲ್ಲ, ಚೆನ್ನಾಗಿರ್ತಾವಂತ, ಆ ಥರ ಕಂಪ್ಲೇಂಟ್ಸ್ ಎಲ್ಲ ಇದೆ ಸರ್. ನಿಮ್ಗೇನು ಆಗಿಲ್ವಾ ಇದುವರೆಗೆ? ಸರ್ ಹಿಂದೆ ಆಗ್ತಾ ಇತ್ತು, ಇತ್ತೀಚೆಗೆ ಸ್ವಲ್ಪ ಹಾಲು ತೊಂಡೆ ಅಂತೂ ಇಲ್ವೇ ಇಲ್ಲ ಬಿಡಿ. ಇಲ್ಲ, ಹಾಲು ತೊಂಡೆ, ಸುಣ್ಕಟ್ಟು ಇಲ್ಲ ಸರ್, ಇಲ್ಲ ಎಲ್ಲ ಅನುಭವಿಸಿದ್ದೀವಿ.
ನಾನ್ ಸ್ಪಿನ್ನಿಂಗು ಏನಿಲ್ಲ ಸಮಸ್ಯೆ ನಿಮ್ಗೆ? ನಮ್ಮಲ್ಲಿ ಇಲ್ಲ, ಕೆಲವು ಕಡೆ ನಾನು ಸ್ಪಿನ್ನಿಂಗ್ ಸಮಸ್ಯೆ ಇದೆ ಅಂತ. ಅಂದ್ರೆ ನೀವು ತುಂಬಾ ರಾಸಾಯನಿಕ ಬಳಸಲ್ಲ ನಿಮ್ಮ ಜಮೀನು? ಹೌದು, ರಾಸಾಯನಿಕ ಔಷಧಿ ಹೊಡಿಯೋದು ಗಿಡಿಯೋದು ಏನಿಲ್ಲ ಅಷ್ಟು ಸಂದರ್ಭದಲ್ಲಿ ಮಾಡಬೇಕಾಯ್ತದೆ. ಅದು ಮಾಡ್ದೇ ಇದ್ರೇ ಅದು ಒಳ್ಳೆ ಬೆಳೆ ಬರೋದು. ಅದು ಮಾಡಿದಾಗಲೇ ಏನೇನಾದ್ರು ವ್ಯತ್ಯಾಸ ಆಗ್ತದೆ. ಈಗ ಏನಾಗಿದೆ ಅಂದರೆ ಸೊಪ್ಪು ಬೆಳೆಯೋದೇ ಚಾಲೆಂಜ್ ಆಗ್ಬಿಟ್ಟಿದೆ ಸರ್. ಈಗ ಥ್ರಿಪ್ಸೋಮೈಟ್ಸ್ ಅಂತ ಬಂದ್ಬಿಡ್ತದೆ, ಚಮಟಿ ಕುಡಿ ಅಂತ ಹೇಳ್ತಾರೆ. ಆ ಥ್ರಿಪ್ಸೋಮೈಟ್ಸ್ ರೋಗ ಬಂದು ಈಗಂತೂ ಮಳೆ ಇಲ್ಲದೇ ಇರೋದ್ರಿಂದ ಎಲ್ಲ ಟೈಮ್ನಲ್ಲೂ ಬರ್ತದೆ. ಸೊಪ್ಪಿನ ಗುಣಮಟ್ಟ ಕಡಿಮೆ ಆಯ್ತದೆ. ಗುಣಮಟ್ಟ ಕಡಿಮೆ ಆಗಿ ಥ್ರಿಪ್ಸೋಮೈಟ್ಸ್ಗೆ ಎಲ್ಲ ಔಷಧಿ ಹೊಡಿಲೇಬೇಕಾಗ್ತದೆ. ಹೊಡೆದೇ ನಾವು ಸೊಪ್ಪು ಬೆಳ್ಕೊಂಡು ಆಗ ಒಂದು 10% ಇಳುವರಿ ಸ್ವಲ್ಪ ಇತ್ತೀಚೆಗೆ ಕಡಿಮೆ ಆಗ್ತಾ ಇದೆ. ಸ್ವಲ್ಪ ತೋಟದಲ್ಲೇ ಮನೆ ಕಟ್ಟಿದ್ದೀರಾ? ಮತ್ತೆ ಅಂದರೆ ನನ್ನ ರೇಷ್ಮೆ ತೋಟದಲ್ಲಿ ಮಾಡಿಲ್ಲ, ತೆಂಗಿನ ತೋಟ ಇದೆ, ಅಲ್ಲಿ ಮನೆ ಮಾಡಿದ್ದೀರಿ. ಮನೆ ಊರೊಳಗಡೆ ಇದೆ. ಸೊಪ್ಪೆಲ್ಲ ಸಾಗಿಸೋದಕ್ಕೆಲ್ಲ ಎತ್ತು ಗಾಡಿ ಹೇಳಿದ್ರಲ್ಲ, ನಾವು ಎತ್ತು ಗಾಡಿ ಇದೆ. ಎತ್ತು ಗಾಡಿ ಪರವಾಗಿಲ್ಲ. ಅವ್ರು ಎತ್ತು ಹೇಳಿದ್ರು, ಗಾಡಿ ಹೇಳಲಿಲ್ಲ. ಎತ್ತು ಗಾಡಿ ಮಕ್ಕಳು ಹೊಡ್ಕೊಂಬರ್ತಾರೆ. ಎತ್ತು ಗಾಡಿಯಲ್ಲೇ ನಾವು ಪಾರ್ಸಲ್ಗೆ ಆಟೋ ಗಿಟೋ ಏನು ಇಟ್ಕೊಂಡಿಲ್ಲ. ಎತ್ತು ಗಾಡಿ ನಮ್ಮ ಹುಡುಗನಿಗಂತೂ ಈ ದನ ಕರು ಒಂದೇ ಭಾರಿ ಪ್ರೀತಿ ಜಾಸ್ತಿ ನನಗೆ ಅಲ್ವೇ. ಅದು ಹಳ್ಳಿಕಾರ ದನ ಅಂದರೆ ನನ್ನ ಮಗನಿಗಂತೂ ಬಲು ಪ್ರೀತಿ. ಅವನು ಅಚ್ಚೆ ಹಾಕ್ಸ್ಕೊಬಿಟ್ಟಿದ್ದಾನೆ ಕೈಗೆ ಆ ಬಸವಣ್ಣಂದ. ಹಂಗೆ ನಾವು ಗಂಡು ಹೇಳ್ತಿರೋ ರೇಷ್ಮೆಗೆ ಜಾಸ್ತಿ ಇಂಟ್ರೆಸ್ಟ್ ಕೊಡೋಷ್ಟು ಅವನು ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಅಂದರೆ ನಾವು ಹೇಳಿದಷ್ಟು ಬೇಕು ಅಷ್ಟು ಕೆಲಸ ಮಾಡ್ತಾನೆ. ಏನು ಮಾಡಬೇಕು, ಸೊಪ್ಪು ತರಬೇಕು, ಸೊಪ್ಪು ಹಾಕ್ತಾನೆ. ಒಬ್ಬ ತರಿಯೋಕ್ಕಾಗಲ್ಲ. ಒಂದು 3-4 ಜನ ಮಾಡ್ಕೊತಿದ್ದೀರಲ್ಲ ಅಂತ ಪಾಪ ಬಿಟ್ಟವ್ರೆ ಸುಮ್ಮನೆ. ಆಮೇಲೆ ಅವ್ರು ಹಸುಗಳಿಗೆ ಜಾಸ್ತಿ ಇಂಟ್ರೆಸ್ಟ್ ಅವನು. ಈಗ ನೀವು ನಿಮ್ಮ ಯಜಮಾನರು ಎಲ್ಲ ಎತ್ತು ಗಾಡಿ ಮೇಲೆನೆ ಹೋಗೋದೆ ನಮ್ಮ ಮನೆಯಿಂದ ಜಮೀನಿಗೆ? ಸ್ಕೂಟ್ರಲ್ಲಿ ಹೋಯ್ತೀವಿ. ನೋಡಿದ್ರ ಮತ್ತೆ ಎತ್ತು ಗಾಡಿ ಅದೇ ಅಂದ್ರೆ ಎತ್ತು ಗಾಡಿ ಸೊಪ್ಪು ತಗೋಬರಕ್ ಹೊಡ್ಕೊಂಡು ಹೋಗಿರ್ತಾನಲ್ಲ, ಬೆಳಿಗ್ಗೆ ಆಳು ಕರ್ಕೊಂಡು ಆಳಿರ್ತಾರಲ್ಲ. ಚೆನ್ನಾಗಿರುತ್ತಲ್ವ ಗಂಡ ಹೆಂಡತಿ ಎತ್ತು ಗಾಡಿ ಮೇಲೆ ಹೋಗೋದು? ಚೆನ್ನಾಗಿರ್ತದೆ. ಅಂದ್ರೆ ಟೈಮ್ ಇರಲ್ವಲ್ಲ, ಅವರು ಸೊಪ್ಪು ಹೊಲ್ದ ಹತ್ರ ಕೊಯ್ತಾರೆ. ಹೌದಾ? ಸೊಪ್ಪು ಕುಯ್ಯಕ್ಕೆ ಗದ್ದೆ ಹತ್ರಕ್ಕೆ ಹೊಲ್ದ ಹತ್ರ ಹಾಕಿರ್ತಾರಲ್ಲ, ಅಲ್ಲಿಗೆ ಹೋಯ್ತಾರೆ ಗಾಡಿ ಕಟ್ಕೊಂಡು ಆಳು ಕರ್ಕೊಂಡು. ಎತ್ತು ಗಾಡಿಗಿಂತ ಸ್ಕೂಟ್ರೆ ಚಂದ ಅಂತ ಬರ್ರ ಅಂತ ಹೊಂಟೋಗ್ಬೋದು ಇಲ್ವಾ? ಚೆನ್ನಾಗಿರ್ತದೆ ಎತ್ತು ಗಾಡಿನ. ಹಳ್ಳಿ ಟೈಪ್ ಒಂದು ಹಿಂದ್ಲದ್ ನೆನ್ಕೊಂಡ್ರೆ ಚೆನ್ನಾಗೇ ಇರುತ್ತೆ. ಹಿಂದೆಲ್ಲ ಕಮಾನಿನ ಗಾಡಿಯಿಂದ ಮಾಡ್ಕೊಳ್ಳೋರು ಅಲ್ವಾ? ಒಳಗಡೆ ಎಲ್ಲ ಸುಪ್ಪತ್ತಿಗೆ ಹಾಸಿ ಆರಾಮಾಗಿ ಕುಂತ್ಕೊಂಡು ಹೋಗೋರು. ಎತ್ತುಗಳಿಗೆಲ್ಲ ಗೆಜ್ಜೆ ಕಟ್ಕೊಂಡು. ಅವೇ ನೆನಪುಗಳೇ ಚಂದ. ಇರಲಿ, ಈಗ ಎತ್ತು ಗಾಡಿ ಇದೆ ಮನೆಯಲ್ಲಿ. ಈಗ ನೀವು ಹುಳು ಸಾಕಣೆ ಏನು ತಾಂತ್ರಿಕತೆ ಇದೆ ಅದು ಯಜಮಾನ್ರ ಮೂಲಕ ತಿಳ್ಕೊಂಡಿದ್ದೀವಿ ಅಲ್ವಾ? ಈಗ ನಿಮಗೆ ನೀವು ಮಾಡ್ತಾ ಇರೋ ರೇಷ್ಮೆ ತಗೋತಾ ಇರೋ ಇಳುವರಿ ಸಾಕು ಅನಿಸ್ತದ ಅಥವಾ ಇನ್ನೂ ಹಸಿ ಕಷ್ಟ ಬಿದ್ದು ಮಾಡಿದ್ರೆ ಇನ್ನೂ ಬರ್ತದೆ ಅಂತ? ಇನ್ನೂ ಒಂಚೂರು ಕಷ್ಟ ಬಿದ್ದರೆ ಇನ್ನೂ ಒಂಚೂರು ಮುಂದಕ್ಕೆ ಹೋಗ್ಬೋದು. ಹೌದಾ? ಯಾವ ಥರದಲ್ಲಿ ಕಷ್ಟ ಬೀಳಬೇಕು ಅಂತ ನೀವು? ಯಾವ ಥರದಲ್ಲಿ ಅಂದರೆ ಆ ಮರಿ ನೋಡ್ಕೊತಾ ಇರಬೇಕು, ಅಲ್ಲೇ ಇದ್ದು ತಿಂದಿರೋವಾಗೆಲ್ಲ ತಿಂದವೆ ಅಂದಾಗ ಇನ್ನೊಂದು ಸ್ವಲ್ಪ ಸೊಪ್ಪು ಹಾಕಬೇಕು. ಅದು ಏನಾದ್ರು ರೋಗ ಬರ್ತದೆ ಅಂದರೆ ನಾವು ಯಾವ ಔಷಧಿ ಕೊಡಬೇಕು ಆ ಔಷಧಿ ಕೊಡಬೇಕು, ಹೊಡಿಬೇಕು ಮರಿ ಮೇಲೆ. ಆ ಥರ ಎಲ್ಲ ನೋಡಿಕೊಂಡ್ರೆ ಮನೆ ಹತ್ರನೇ ಇದ್ದು ಇನ್ನೂ ಇಳುವರಿ ಬರ್ತದೆ. ಹೌದಾ? ಈಗ ಮನೆಯಲ್ಲಿ ಅಷ್ಟೊಂದು ದನ ಇದೆಯಲ್ಲ, ಅದರ ಸಗಣಿ ಗೊಬ್ಬರ ಎಲ್ಲದನ್ನು ಇಪ್ನೇರಳೆಗೆ ಹಾಕತ್ತೆ. ಜಾಸ್ತಿ ಇಪ್ನೇರಳೆಗೆ ಜಾಸ್ತಿ ಅದಕ್ಕೆ ಹಾಕೋದು. ಆಮೇಲೆ ಉಳ್ಕೊಂಡಿದ್ರೆ ತೋಟಕ್ಕೆ ಅಲ್ವಾ? ತಗೋತೀವಿ, ಅದು ಸಾಲಿಲ್ಲ ಅಂದಾಗ ತಗೋತೀವಿ. ನೋಡಿದ್ರ? ಬರಗಾಲವಿರಲಿ, ಪ್ರವಾಹವೇ ಬರಲಿ, ಆಲಿಕಲ್ಲೇ ಬೀಳಲಿ, ಕೀಟ ಪತಂಗ ಬೆಳೆ ತಿನ್ನಲಿ, ಯಾವುದೇ ಚಿಂತೆ ಇಲ್ಲ. ಏಕೆಂದರೆ ನಾವು ತೆಗೆದುಕೊಂಡಿದ್ದೇವೆ ಪ್ರಧಾನಮಂತ್ರಿ ಫಸಲ್ ವಿಮೆ. ಸಂಕಟ್ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೇ ವರದಾನ ಹೈ. ಈ ಯೋಜನೆಯಲ್ಲಿ ಅತಿ ಕಡಿಮೆ ಪ್ರೀಮಿಯಂ, ಅಧಿಕ ಕೊಡುಗೆ. ಪ್ರತಿ ವರ್ಷ 5 ಕೋಟಿ ರೈತರು ಯೋಜನೆಯ ಲಾಭ ಪಡೆಯುತ್ತಿದ್ದಾರೆ. ಈಗ ನಿಮ್ಮ ಸರದಿ. ಹತ್ತಿರದ ಕೃಷಿ ಇಲಾಖೆ, ಸಹಕಾರಿ ಬ್ಯಾಂಕ್, ಅಧಿಕೃತ ವಿಮಾ ಕಂಪನಿ, ಜನಸೇವಾ ಕೇಂದ್ರ, ಫಸಲ್ ವಿಮಾ ಪೋರ್ಟಲ್ ಅಥವಾ ಫಸಲ್ ವಿಮಾ ಆಪ್ ಮೂಲಕ ನೋಂದಣಿ ಮಾಡಬಹುದು. ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯದ ವತಿಯಿಂದ ಜನಹಿತಕ್ಕಾಗಿ ಜಾರಿಗೊಳಿಸಲಾಗಿದೆ. ಫಸಲ್ ಬಿಮಾ ಕಿ ಪ್ರಧಾನ ಮಂತ್ರಿ ಕಿ ಯೋಜನಾ ನ್ಯಾರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ನಿಮ್ಮ ಮೊಬೈಲ್ ಸಂಖ್ಯೆ ಏನು? 733-760-2542. ಇನ್ನೊಂದು ಸರಿ ಹೇಳ್ತೀರಾ? 733-760-2542. ಇನ್ನೂ ಒಂದು ಸರಿ ಹೇಳ್ಬಿಡಿ. 733-760-2542. ರುಕ್ಮಿಣಿಯವ್ರ ಹತ್ರ ಮೊಬೈಲ್ ಇಲ್ಲ? ಇಲ್ಲ ಸರ್, ನನ್ನ ಹತ್ರ. ನೋಡಿದ್ರ ಎಷ್ಟೊಂದು ಕಷ್ಟಪಡ್ತೀರಿ ಒಂದು ಮೊಬೈಲ್ ತೆಕ್ಕೊಡಿ ಅಂತ ಹೇಳಿ ಯಜಮಾನ್ರಿಗೆ. ಈಗ ಅದೇ ಮೊಬೈಲಲ್ಲಿ ನೀವು ಸಿಗ್ತೀರಿ, ನಾನು ಸಿಗ್ತೀನಿ, ಮಾತಾಡೋರು ನಿಮ್ಮ ಜೊತೆ ಅದೇ ಮೊಬೈಲಲ್ಲೇ ಮಾತಾಡ್ಬೋದು. ಆಯ್ತಮ್ಮ ರುಕ್ಮಿಣಿಯವರೇ ಮತ್ತು ಹಿರಿಯಣ್ಣಯ್ಯ ಅವರೇ, ಇದುವರೆಗೂ ಕೂಡ ನಿಮ್ಮ ಬದುಕಿನ
ನಿಮ್ಮ ರೇಷ್ಮೆ ಕೃಷಿಯ ವಿಶೇಷವಾಗಿ ಬೇರೆ ಬೇರೆ ಬೆಳೆಗಳ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ. ಒಳ್ಳೆಯದಾಗಲಿ, ನಿಮ್ಮೆಲ್ಲ ಆಸೆಗಳು ಕನಸುಗಳು ನೆರವೇರಲಿ. ವಂದನೆಗಳು, ನಮಸ್ಕಾರ. ನಮಸ್ಕಾರ. ರೇಷ್ಮೆ ಆಧಾರಿತ ಸಮಗ್ರ ಕೃಷಿಯ ಪ್ರಾಮುಖ್ಯತೆಯನ್ನು ಕುರಿತ ಸಂವಾದದಲ್ಲಿ ಇದುವರೆಗೆ ಭಾಗವಹಿಸಿದ್ದವರು ಕೆಆರ್ ನಗರ ತಾಲೂಕು ಹೆಬ್ಬಾಳು ಹೋಬಳಿ ಡಿಕೆ ಕೊಪ್ಪಲು ಗ್ರಾಮದ ಕೃಷಿಕ ದಂಪತಿ ಕೆಎಸ್ ಹಿರಣ್ಣಯ್ಯ ಮತ್ತು ಆರ್ಟಿ ರುಕ್ಮಿಣಿ. ಇವರೊಂದಿಗೆ ಭಾಗವಹಿಸಿದ್ದವರು ಎನ್ ಕೇಶವಮೂರ್ತಿ. ಇಲ್ಲಿಗೆ ನಮ್ಮ ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ಮತ್ತೆ ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.